ಕರ್ನಾಟಕದ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಬಿರುಸುಗಾಳಿ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ನಡುವೆ ಏನೋ ದೊಡ್ಡ ಮಟ್ಟದ ಗೊಂದಲ ಜೋರಾಗಿ ನಡೀತಿದೆ ಸ್ನೇಹಿತರೆ. ಹೀಗಾಗಿ ನಿಮಗೆ ಎಲ್ಲ ಗೊತ್ತಿರುವುದೇ. ಹೀಗಾಗಿ ಅವರ ನೆಕ್ಸ್ಟ್ ಸಿಎಂ ಯಾರು, ಮತ್ತೆ ಅವರ ಮಧ್ಯೆ ಏನೇನು ನಡೀತಾ ಇದೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಯುದ್ಧ, ಇಂದಿನ ಶೇರಿಂಗ್ ಡೀಲ್ ಮಾತುಗಳು ಮತ್ತು ಉದಯ ಇದರಿಂದ ಸರ್ಕಾರ ಕುಸಿಯುತ್ತಿದೆಯಾ, ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ, ಈ ಸೋಷಿಯಲ್ ಮೀಡಿಯಾ ಏನು ಟ್ವಿಟ್ಟರ್ ಹಾಕಿದ್ದಾರೆ ಇಬ್ಬರು, ಇವರ ಮಧ್ಯೆ ಇರುವ ಗೊಂದಲಗಳೇನು, ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಮುಖ್ಯವಾಗಿ ಗೊಂದಲಕ್ಕೆ ಕಾರಣಗಳೇನು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಇದು ಏನು ಸ್ಟಾರ್ಟ್ ಆಯ್ತು, ಅಷ್ಟು ಮೊದಲಿಂದ ನೋಡ್ಕೊಂಬರೋಣ ಸ್ನೇಹಿತರೆ. ಎಲ್ಲ 2023 ಚುನಾವಣೆ ಎಲ್ಲ ಮುಗೀತು. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಹುದ್ದೆಗೆ ಇಬ್ಬರು ಆಯ್ಕೆ ಆದ್ರು. ಅವರಿಬ್ಬರ ಹೆಸರು ಬಂತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಇಬ್ಬರ ಹೆಸರು ಬಂತು. ಆಗ ಪಕ್ಷದಲ್ಲಿ 2 ವರ್ಷ ಅಂದ್ರೆ 2.5 ವರ್ಷ ಒಬ್ರು, ಇನ್ನು 2.5 ವರ್ಷ ಇಬ್ರು ಪವರ್ ಶೇರಿಂಗ್ ಮಾಡ್ಕೊಬೇಕು ಅಂತ ಚರ್ಚೆ ನಡೀತು. ಅವಾಗೆಲ್ಲ ಒಪ್ಕೊಂಡ್ರು, 2.5 ವರ್ಷ ಒಬ್ರು, 2.5 ವರ್ಷ ಇನ್ನೊಬ್ರು ಅಂತ ಸ್ನೇಹಿತರೆ. ಅದರಲ್ಲಿ ಕೆಲವು ಗೊಂದಲಗಳು ಎಲ್ಲ ಅವಾಗೂ ಸಹ ಎಲ್ಲ ಶುರುವಾಯಿತು. ಆದರೂ ಎಲ್ಲ ಚರ್ಚೆಗೆ ಬಂದು ಎಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳಿ ಅವರು ಮೊದಲು 2.5 ವರ್ಷ ಸಿದ್ದರಾಮಯ್ಯ ಸರ್, ನಂತರ 2 ವರ್ಷ ಡಿ.ಕೆ. ಶಿವಕುಮಾರ್ ಸರ್ ಅಂತ ಹೇಳಿದ್ರು. ಎಲ್ಲ ಅಧಿಕೃತವಾಗಿ ಡೀಲನ್ನು ಎಲ್ಲ ಒಪ್ಕೊಂಡು ಎಲ್ಲ ಸ್ಪಷ್ಟನೆ ಹೈಕಮಾಂಡ್ ಹೇಳಿದ್ರಲ್ಲ, ಅದೇ ರೀತಿ ಫಸ್ಟ್ ಸಿಎಂ ಸಿದ್ದರಾಮಯ್ಯ ಸರ್ ಆಗಬೇಕು ಅಂತಾನೆ ಎಲ್ಲ ಹೇಳಿದ್ರು. ಆದರೆ ಇವಾಗ ಇಲ್ಲಿ ಸ್ಟಾರ್ಟ್ ಆಯ್ತು. ಅವ್ರದ್ದು 2.5 ವರ್ಷ ಆಯಿತು. 2025ಕ್ಕೆ ಸಿಎಂ ಹುದ್ದೆ ಬದಲಾಗಬೇಕು ಮತ್ತೆ ಚರ್ಚೆ ಮತ್ತೆ ಜೋರಾಗಿ ನಡೀತಾ ಇದೆ. ಇವಾಗ 2025 2.5 ವರ್ಷ ಏನೋ ಮುಗೀತು. ಇವಾಗ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಸೀಟು ಇವಾಗ ಕೊಡಬೇಕು. ಇಲ್ಲಿ ಚರ್ಚೆಗಳು ಕೆಲವು ಉಂಟಾಗ್ತಾ ಇದೆ. ಇನ್ನಷ್ಟು ದಿನ ಸಿಎಂ ಸಿದ್ದರಾಮಯ್ಯ ನಡೆಸಬೇಕು ಅಂತ ಮತ್ತೆ ಅವ್ರ ಕಡೆ ಇರುವ MLAಗಳು ಅವರು ಸಮೇತ ಅನ್ಕೊಂಡಿದ್ದಾರೆ. ಇನ್ನಷ್ಟು ದಿನ ನಡೆಸಬೇಕು, ಇನ್ನಷ್ಟು ದಿನ ಅವ್ರ ಸೀಟಲ್ಲಿ ಇರಬೇಕು, ಅವರೇ ಹೆಚ್ಚು ಇರುವಂತ ಅಷ್ಟು ಸತಿ ಗೆದ್ದಿರೋ ಈ ರೆಕಾರ್ಡು ಅವರೇ ಇರಬೇಕು ಅಂತ ಅವ್ರು ಇನ್ನೊಂದು ಮಾಡ್ತಾರೆ. ಇವು ಕೆಲವು ಗೊಂದಲಗಳು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತೆ ಸ್ನೇಹಿತರೆ. ಈ ಡಿ.ಕೆ. ಶಿವಕುಮಾರ್ ಸರ್ ಇದಾರಲ್ಲ, ಅವ್ರ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಒಂದು ಕ್ರಿಪ್ಟೋ ಪೋಸ್ಟ್ ಮಾಡವ್ರೆ. ಅದೇನಂತ ನೋಡಿದ್ರೆ, ವರ್ಡ್ ಪವರ್ ಈಸ್ ಪವರ್, ಕೀಪಿಂಗ್ ಒನ್ಸ್ ವರ್ಡ್ ಈಸ್ ಎವ್ರಿಥಿಂಗ್ ಅಂತ ಅವರು ಒಂದು ಟ್ವೀಟ್ ಹಾಕ್ತಾರೆ ಅವರು ಟ್ವಿಟರ್ನಲ್ಲಿ. ಇದು ಒಂದೇ ಹತ್ತಾರದ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತೆ. ಈ ಡೀಲ್ ನೆನಪಾಗ್ತದೆ ಅವ್ರಿಗೆ. ಒಂಥರ ಯಾವುದೇ ಭಾಷಣಗಳಾಗ್ಲಿ ಯಾವುದೇ ಇದಾಗ್ಲಿ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಸರ್ ಆ ಟ್ವಿಟರ್ ಹಾಕಿದ ನಂತರ ಒಂಥರ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಂಗೆ, ಎಚ್ಚರಿಸ್ತಾ ಇದ್ದಂಗೆ, ಕೊಟ್ಟಿನ ಮಾತು ನಡ್ಸ್ಕೊಬೇಕು ಅಂತ. ಕೆಲವು ಕಡೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಭಾಷಣಗಳಾಗ ಮಾಡ್ತಾ ಇದ್ದಾಗ ಅವರು ಇಂಡೈರೆಕ್ಟ್ ಆಗಿ ಜೊತೆಗೆ ಅವರಿಬ್ರು ಜೊತೆಗೆ ಇರ್ತಾರೆ. ಆದ್ರೆ ಇಂಡೈರೆಕ್ಟ್ ಆಗಿ ಕೊಟ್ಟಿನ ಮಾತು ನಾವು ಉಳಿಸ್ಕೊಂತೀರಿ, ಕೊಟ್ಟಿನ ಮಾತು ಅದೊಂಥರ ಇಂಡೈರೆಕ್ಟ್ ಆಗಿ ಅವ್ರ ಸೀಟ್ಗೆ ಎಷ್ಟಿಸ್ತಾ ಇರ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ನಿಜ ಸುಳ್ಳ ಗೊತ್ತಿಲ್ಲ. ಅವರಿಬ್ರು ಒಟ್ಟಾಗೆ ಇದ್ದಾರೆ, ಜೊತೆಗೆ ಇದ್ದಾರೆ. ಆದ್ರೆ ಒಳಗಡೆ ಕುತೂಹಲ ಇದೆ ಸೀಟ್ಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಅದಿನ್ನ ಕ್ಲಿಯರಿಟಿ ಇಲ್ಲ ಸ್ನೇಹಿತರೆ. ಅದಕ್ಕೆ ಸಿಎಂ ಸರ್ ಸಿದ್ದರಾಮಯ್ಯ ಅವರು ಕೂಡ ಇಂಡೈರೆಕ್ಟ್ ಆಗಿ ಅವರು ಎಕ್ಸ್ ಟ್ವಿಟರ್ ಅಲ್ಲಿ ಒಂದು ಬರ ಹಾಕ್ತಾರೆ. ಇದರಿಂದ ಮಾಧ್ಯಮಗಳಲ್ಲಿ ಎಲ್ಲ ಫೈರು, ಎಲ್ಲ ನೋಡಿದ್ರು ಎಲ್ಲ ಅದ್ರ ಬಗ್ಗೆನೇ ಡಿಸ್ಕಷನ್. ಮತ್ತೆ ಪಕ್ಷದ MLAಗಳು ಇಬ್ಬರು ಗುಂಪುಗಳು ಮಾಡಿ ಒಂಥರ ಡೆಲ್ಲಿಗೆ ತೆರಳಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ. ಅವರೆಲ್ಲ ಪಕ್ಷಗಳು MLA ಇರ್ತಾವಲ್ಲ, ಎಲ್ಲ ತೆಗೆದ್ಬಿಟ್ಟು ಒಂಥರ ಡೆಲ್ಲಿಗೆ ಹೋಗುವಷ್ಟು ಸಭೆ ಚರ್ಚಿಸ್ಬೇಕು. ಅದ್ರ ಬಗ್ಗೆ ಒಂಥರ ಗಂಭೀರವಾಗೈತೆ. ಇನ್ನು ಪಕ್ಷದ ಹೈಕಮಾಂಡ್ ಏನ್ ಮಾಡ್ತಿದೆ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಿರಿಯ ಒಬ್ಬ ಸೀನಿಯರ್ ಕಾಂಗ್ರೆಸ್ ಪಕ್ಷಗಾರ ಇವರಿಬ್ಬರನ್ನು ಸಭೆಗೆ ಕರ್ಸ್ಕೊಂಡವ್ರೆ. ಅವರಿಬ್ಬರನ್ನು ಈ ಗೊಂದಲವನ್ನು ಪಬ್ಲಿಕ್ಗೆ ನೀವು ತೋರಬೇಡಿ, ಒಳಗಡೆ ಪರಿಹಾರ ನಾವು ಮಾಡ್ಕೊಳ್ಳೋಣ, ಹೈಕಮಾಂಡ್ ಮಾತು ಅವ್ರು ಹೇಳ್ತಾ ಇದ್ರೆ. ಅಂದ್ರೆ ಪಬ್ಲಿಕ್ಗೆ ನಿಮ್ಮ ಇದು ಕೋಪಗಳೆಲ್ಲ ತೋರಿಸ್ಕೊಂಬೇಡ್ರಿ, ಪಕ್ಷ ಇದಾಗ್ತಿದೆ, ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟೆಬಿಲಿಟಿ ಬೇಕು, ಅನ್ಕಮಿಟ್ ಎಲೆಕ್ಷನ್ ಹೊತ್ತಲ್ಲಿ ಗೊಂದಲ ಬೇಡ. ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಒಟ್ಟಾಗಿರ್ಬೇಕು. ಇವರು ಈ ತರ ಒಂಥರ ಗೊಂದಲಗಳನ್ನ ಮಾಡ್ಕೊಂಡ್ಬಿಟ್ರೆ ಬೇರೆ ಪಕ್ಷಗಳವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ. ಇವಾಗ ಅದು ಬೇರೆ ಪಕ್ಷಗಳೆಲ್ಲ ಇದಾವಲ್ಲ, ಅವ್ರಿಗೆ ಇದ್ರ ಮೇಲೆ ಅಡ್ವಾಂಟೇಜ್. ಇದನ್ನ ಸರ್ಕಾರಕ್ಕೆ ಏನೇನಾಗ್ಬೋದು ಅಂತ ನಾವು ನೋಡೋದಾದ್ರೆ, ಸರ್ಕಾರ ಸ್ಟೆಬಿಲಿಟಿ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಅವಾಗ ಹೇಳಿದ್ರಲ್ಲ, ಬೇರೆ ಈ ಪಾರ್ಟಿಗಳಿರ್ತಾವಲ್ಲ ಅವ್ರಿಗೆಲ್ಲ ಇವಾಗ ಅಡ್ವಾಂಟೇಜ್ ಜಾಸ್ತಿ. ಮತ್ತೆ ಈ ಜನರಿಗೆಲ್ಲ ಕನ್ಫ್ಯೂಷನ್, ಸರ್ಕಾರದ ಕ್ರೆಡಿಬಿಲಿಟಿ ಮೇಲೆ ಒಂಥರ ಪರಿಣಾಮ,
ಆದರೆ ಇಬ್ಬರು ನಾಯಕರು ನಾವು ಒಂದಾಗಿದ್ದೇವೆ, ಸಮಸ್ಯೆ ಇಲ್ಲ. ಆದ್ರೂ ಒಳಗಡೆ ಕಲಹ ಇರುವುದು ಸ್ಪಷ್ಟ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವರಿಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ಸರ್ ಅವರು ಇಬ್ರು ಸಮೇತ ಅವ್ರು ಒಟ್ಟಿಗೆ ಇದ್ದೀರಿ ಅಂತ ಅವರು ಜನಗಳಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಒಳಗಡೆ ಯಾವುದೋ ಕಲಹ ಇದೆ ಅಂತ ಸ್ಪಷ್ಟವಾಗಿ ತಿಳಿತಾ ಇದೆ ಅಂತ ಕೆಲವು ಮಾತುಗಳು ಸಮೇತ ಆಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸದ್ಯದ ಸ್ಥಿತಿ ನೋಡೋದಾದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಕಲ್ಲಿನಂತೆ ಬಲವಾಗಿ ಇರುತ್ತೆ ಮತ್ತೆ ಇರುತ್ತದೆ ಅಂತ ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನಗೆ ತುರ್ತು ಇಲ್ಲ, ಪಕ್ಷ ಏನ್ ಹೇಳ್ತಾ ಇದೋ ಅದನ್ನು ನಾನು ಪಾಲಿಸ್ತೇನೆ ಅಂತ ಅವರು ಸಮೇತ ಹೇಳ್ತಾ ಇದ್ದಾರೆ. ಇನ್ನು ಅವರಿಬ್ರು ಸೇರಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೈತೆ ಅವ್ರ ಅದೇ ತೀರ್ಮಾನ ಮುಖ್ಯ. ಈ ಪವರ್ ಶೇರಿಂಗ್ ಡೀಲ್ ಇರ್ತಾ ಮತ್ತೆ ಸಿಎಂ ಬದಲಾವಣೆ ಆಗ್ತಾರ, ಅದಿನ್ನ ಚರ್ಚೆಯಲ್ಲೇ ಇರ್ತದೆ. ಇವಾಗ 2.5 ವರ್ಷ ಆಯ್ತು, ಇನ್ನು ನೆಕ್ಸ್ಟ್ ವಾರ ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ ಸರ್ ಮುಂದುವರಿಸ್ತಾರ, ಇಲ್ಲ ಕೊಡ್ತಾರ ಪವರ್ ಶೇರಿಂಗು, ಅದಿನ್ನ ಚರ್ಚೆ ಎಲ್ಲ ಐತೆ. ಇನ್ನ ಬದಲಾವಣೆ ಆಗ್ತದೆ, ಅದು ಚರ್ಚೆ ಮಾಡಿ ಹೈಕಮಾಂಡ್ ತೀರ್ಮಾನ ಬಂದ್ಮೇಲೆನೆ ಅದು ಆಗೋದು. ಇವಾಗ ಅವರಿಬ್ರು ಗೊಂದಲ ಆಗೈತೆ, ಒಟ್ಟಾಗಿ ಇದ್ದಾರೆ ಅಂತ ಹೇಳ್ತಾ ಇದಾರೆ, ಆದ್ರೂ ಗೊಂದಲ ಇದೆ. ಇನ್ನ ಅವ್ರು ಹೋಗಿ ಡಿಲ್ಲಿಗೆ ಹೋಗಿ ಚರ್ಚೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲಿಯರ್ ಆದ್ಮೇಲೆ ಬಂದು ಅವರು ಯಾರು ಸಿಎಂ ಇಲ್ಲ ಕಂಟಿನ್ಯೂ ಮಾಡ್ತಾರ ಇಲ್ಲ ಕೊಡ್ತಾರ ಎಲ್ಲ ಚರ್ಚೆ ಆದ್ಮೇಲೆನೆ ಹೈಕಮಾಂಡ್ ಹೇಳ್ದಂಗೆ ಅವ್ರು ಮಾಡೋದು. ಸ್ನೇಹಿತರೆ, ಇಲ್ಲಿ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಗೊಂದಲ ನಿಜವಾಗಿಯೂ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗುತ್ತಾ ಇಲ್ಲ, ಹಾಗೂ ಮುಂದೆ ಆಗುವ ಗೊಂದಲಗಳಿಗೆ ಯಾರು ಕಾರಣ ಮತ್ತೆ ಪಕ್ಷಕ್ಕೆ ಏನು ಆಗುತ್ತೆ ಎಂಬುದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ನೆಕ್ಸ್ಟ್ CM ಯಾರು ಎಂಬುವಂತೆ ನೀವು ಸಮೇತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲನ್ನು ನೀವು ಯಾರೋ ಹೊಸಬರು ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.